ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಂಡು. ಈ ದಿನ ನಾನು ತಲೆಕಾಲು ಸಾಂಬಾರು ಯಾವ ರೀತಿ ಮಾಡಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬಿಡಿ. ಈಗ ಯಾಕೆ ಲೇಟ್ ಮಾಡೋದು, ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಸೂಪರ್ ಆದಂಥ ತಲೆಕಾಲು ಸಾಂಬಾರು ಅಂತ. ಮೊದಲು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ, ಮತ್ತು ಖಾರಕ್ಕೆ ಎಷ್ಟು ನೀವು ಎಷ್ಟು ಖಾರ ತಿಂತಾರೋ ಅಷ್ಟು 1 ಮೆಣಸು ತೊಗೊಳ್ಳಿ, ಸ್ವಲ್ಪ ಚಕ್ಕೆ ಮತ್ತು ಒಂದು 5 ಲವಂಗ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೊಬೇಡಿ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಪುದೀನನ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಒಂದು 4-5 ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ಕೋಬೇಕು. ಈಗ ಇವನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ನಮಗೆ ಸಾಂಬಾರು ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಒಂದು 5 ಮಿನಿಟ್ಸ್ ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಆಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನು ಸೇರಿಸಿ ಒಂದು 5 ಮಿನಿಟ್ಸು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಮಸಾಲೆ ಅನ್ನೋದು ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಈಗ ಇದೆಲ್ಲ ತಣ್ಣಗಾಗಿದೆ. ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ನಾವು ಫ್ರೈ ಮಾಡ್ಕೊಂಡಿರೋ ಮಿಶ್ರಣವನ್ನು ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡಿದ್ದೀನಲ್ಲ. ಈಗ ಸ್ವಲ್ಪ ಚಿಟಿಕೆ ಅರಿಶಿನ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ನಿಮಗೆ ಧನಿಯಾ ಪೌಡರ್ ರೆಸಿಪಿ ಬೇಕಾದಲ್ಲಿ ನನ್ನ ಯೂಟ್ಯೂಬಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಂಡಿದ್ದೀನಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೈಸಾಗಿನ ಗ್ರೈಂಡ್ ಮಾಡ್ಕೊಬರ್ಬೇಕು. ಈಗ ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ, ಈಗ ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಯಾವ ರೀತಿ ಮಾಡ್ಕೋಬೇಕು ತಲೆಕಾಲು ಸಾಂಬಾರು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ತಲೆಕಾಲು ಸಾಂಬಾರು ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡು, ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀರೋ ಆ ಪಾತ್ರೆನ ಆ್ಯಡ್ ಮಾಡ್ಕೊಂಡು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ಎಣ್ಣೆ ಚೆನ್ನಾಗಿ ಕಾಯಿದೆ. ನಾನು ನೋಡಿ ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತೀನಿ. ಈಗ ಸ್ವಲ್ಪ ಲೈಟಾಗಿದೆ ಫ್ರೈ ಮಾಡ್ಕೋಬೇಕು. ಈ ಥರ ಈರುಳ್ಳಿ ಹಾಕಿ ಮಾಡೋದ್ರಿಂದ ಸಾಂಬಾರು ಸೂಪರಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ, ದೋಸೆಗೆ, ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಈ ತಲೆಕಾಲು ಸಾಂಬಾರು. ಮುದ್ದೆಗಂತೂ ಹೇಳಿ ಮಾಡ್ತಿರೋಂಥ ಸಾಂಬಾರಿದೆ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನಾನು ತೊಗೊಂಡಿರೋ ತಲೆಕಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ತಲೆಕಾಲು ನಾನು 1 ತಲೆಕಾಲನ್ನ ತೊಗೊಂಡಿದ್ದೆ, ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ. ಅವರು ಈ ಥರ 15 ನೀಟಾಗಿ ಕಟ್ ಮಾಡ್ಕೊಳ್ತಾರೆ. ಯಾವ ಸೈಡಲ್ಲಿ ಬೇಕೋ ಆ ಸೈಡಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಬೋದು. ತಲೆಕಾಲು ಆ್ಯಡ್ ಮಾಡ್ಕೊಂಡಿಲ್ಲ. ಈಗ ಚೆನ್ನಾಗಿ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಒಂದು 5 ಮಿನಿಟ್ಸು ಫ್ರೈ ಮಾಡೋದ್ರಿಂದ ನಮಗೆ ಪೀಸ್ ಅನ್ನೋದು ಸಾಫ್ಟಾಗಿ ಬೇಯುತ್ತೆ ಮತ್ತು ಟೇಸ್ಟು ಸೂಪರಾಗಿರುತ್ತೆ. ಈಗ ನೋಡಿ, ನಾನು 5 ನಿಮಿಷ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಉಳಿದಿರೋ ಮಸಾಲೆನೂ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನೀರು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಹದ ಬೇಕೋ ಅಷ್ಟು ನೀರು ನೋಡಿ ನೀವೇ ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಸಾಂಬಾರು ಅಂತೇನಿಲ್ಲ. ಈಗ ಕೆಲವ್ರಿಗೆ ಮಂದಗ ಇದ್ದರೆ ಇಷ್ಟ, ಕೆಲವ್ರಿಗೆ ತೆಳ್ಳಗ ಇದ್ದರೆ ಇಷ್ಟ. ಅದು ನಿಮ್ಮ ಇದು ನೋಡಿಕೊಂಡು ನೀವು ನೀರು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಾನು 1.5 ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು 4 ವಿಸಿಲ್ ಬಿಟ್ಕೊತೀನಿ. ಎಳೆದಾದರೆ 3 ಇಲ್ಲ 4 ಆದರೆ ಸಾಕು. ಬಲ್ತಿದ್ರೆ ನೀವು ಒಂದು 5-6 ವಿಸಿಲು ಬಿಟ್ಕೊಳ್ಳಿ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ಬಿಟ್ಕೊತೀನಿ. ನೋಡಿ, ಈಗ ನೋಡಿ ಇದು 4 ವಿಸಿಲ್ ಬರಲಿ. ನೋಡಿ, 4 ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ನೋಡೋಣ ನಾವು. ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡಿ. ಈಗ ನೋಡಿ, ತಲೆಕಾಲು ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀರ. ಈಗ ನಾನೊಂದು 5 ನಿಮಿಷ ಇದನ್ನ ಸಾಂಬಾರನ್ನ ಕುದಿಸ್ಕೊತೀನಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನೋಡಿ, ನಮಗೆ ಸಾಂಬಾರು ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಯಾವುದೇ ಕಾರಣಕ್ಕೂ
ಮಸಾಲೆ ಜಾಸ್ತಿ ಹಾಕಿ ಮಾಡಿಲ್ಲ ಈ ತಲೆಕಾಳು ಸಾಂಬಾರು. ನೋಡಿ ತಲೆಕಾಳು ಸಾಂಬಾರು ಪೀಸೂ ಬೆಂದಿದೆ ಮತ್ತು ನನಗೆ ಸಾಂಬಾರು ತಿಕ್ನೆಸ್ಸು ಚೆನ್ನಾಗಿದೆ. ಈಗ ಬಿಸಿ ಬಿಸಿ ತಲೆಕಾಳು ಸಾಂಬಾರು ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಇನ್ನಷ್ಟು ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಈಗ ಬಾಯ್.